ಕುರಿಗೆ ಸಾಕಾಣಿಕೆದು ಪ್ಲಾನ್ ಮಾಡತ್ತೀರಾ ಅಥವಾ ಆಡ್ ಸಾಕಾಣಿಕೆ ಪ್ಲಾನ್ ಮಾಡತ್ತೀರಾ, ಹಾಗಿದ್ರೆ ಈ ಮೆಷಿನ್ ನಿಮ್ಗೆ ಉಪಯೋಗ ಆಗುತ್ತೆ. ಇದೇನಂದ್ರೆ ಮನೆಯಲ್ಲಿ ಕಮ್ಮಿ ಜಾಗದಾಗ ಕಮ್ಮಿ ನೀರಲ್ಲಿ ನೀವು ಹುಲ್ಲು ಬೆಳೆಸ್ಬೋದು. ಹೇಗೆ ಹುಲ್ಲು ಬೆಳೆಸೋದು? ಇದ್ರೇನೈತ್ರಿ, ಗೊಂಜಾಳ ಅಷ್ಟೇ ತಗೋದ್ರಿ. ಇದು ನೀವು ನೋಡ್ಬೋದ್ರಿ, ಇದು ಒಂದನೇ ದಿನಕ್ಕೆ ಹಿಂಗೆ ಮೊಳಕೆ ಬರ್ತೈತ್ರಿ. ಮತ್ತಿದು 3ನೇ ದಿನದ್ದು, ಮತ್ತಿದು 4ನೇ ದಿನ. 6ನೇ ದಿನದ 7ನೇ ದಿನಕ್ಕೆ ಏನೈತ್ರಿ, ನಾವು ಇದನ್ನು ಆಡಿಗಾಗ್ಲಿ ಕುರಿಗಾಗ್ಲಿ ಮತ್ತು ಹಸುಗಳಿಗೇನ ಹಾಕ್ಬೋದ್ರಿ. ಇದು ಜಾಗ ನೀವು ನೋಡ್ಬೋದ್ರಿ, 4x4 ಜಾಗ ಐತ್ರಿ. ಇದು ಸೋಲಾರ್ ಮತ್ತೆ ಕರೆಂಟ್ ಆಪರೇಟೆಡ್ ಐತ್ರಿ. ಇದಕ್ಕೇನು ನೀವು ಕರೆಂಟ್ ಸಪ್ಲೈ ನಿಮ್ಮ ಹೊಲದಲ್ಲಿ ಇಲ್ಲ ಅಂದ್ರೆ ಇದು ನಿಮ್ಗೆ ಉಪಯೋಗ ಆಗುತ್ತೆ. ಈ ಮಷೀನ್ದಲ್ಲಿ ಇದು ಟೋಟಲ್ 24 ಟ್ರೇ ಮಷೀನ್ ಐತ್ರಿ. ಇದ್ರೊಳಗೆ ನೀವು ದಿನಕ್ಕೆ 3 ಟ್ರೇ ಔಟ್ಪುಟ್ ತಗೋಬೋದ್ರಿ. 20 ರಿಂದ 30 kg ನಿಮಗೆ ಹುಲ್ಲು ಸಿಗುತ್ತೆ. ಒಂದು 20 ರಿಂದ 30 ಕುರಿ ಆಡ್ ನೀವು ಸಾಕಾಣಿಕೆ ಮಾಡ್ಬೋದು. 3 ಹಸು ನೀವು ಸಾಕಾಣಿಕೆ ಮಾಡ್ಬೋದು. ನೀವು ಕರೆಂಟದು ಯೋಚನೆ ಮಾಡಬೇಡ್ರಿ, ಅಥವಾ ನೀವು ನೀರು ಜಾಸ್ತಿ ಬೇಕಾಗುತ್ತೆ ಅಂತ ಯೋಚನೆ ಮಾಡಬೇಡ್ರಿ. ಏಕ್ದಮ್ ಕಡಿಮೆ ನೀರು ಅಂದ್ರೆ ಎಷ್ಟಂದ್ರೆ 20 ರಿಂದ 30 ಲೀಟರ್ ದಿನಕ್ಕೆ 1 ಬಕೆಟ್ ನೀರು ಅಷ್ಟೇ ಬೇಕು. ಮತ್ತು ದಿನಕ್ಕೆ ಗೊಂಜಾಳ ಅಂದ್ರೆ ಏನೈತ್ರಿ, 2.5 kg ನೀವು ದಿನಕ್ಕೆ 20 ರಿಂದ 30 kg ನೀವು ಹುಲ್ಲು ಬೆಳೆಸ್ಬೋದ್ರಿ. ಇದು ಕಂಪ್ಲೀಟ್ GI ಸ್ಟ್ರಕ್ಚರ್ ಬರ್ತೈತ್ರಿ. ತುಕ್ ಹಿಡಿಯಲ್ರಿ, ಏನಿಲ್ರಿ, ಲೈಫ್ ಲಾಂಗ್ ರೀ. ನೀವು 1 ಟೈಮ್ ಇನ್ವೆಸ್ಟ್ಮೆಂಟ್ ರೀ. ಇದು ನೀವು ನೋಡ್ಬೋದ್ರಿ, 2 ತಿಂಗಳು ಆಗಿದೆ ರೀ, ಏನು ಜಂಗ್ ಹಿಡ್ದಿಲ್ರಿ, ಏನೂ ಆಗಿಲ್ರಿ. ನೆಕ್ಸ್ಟ್ ಇದ್ರದ್ದು ಫಾಗರ್ ಸಿಸ್ಟಮ್ ರೀ. ಫಾಗರ್ ಸಿಸ್ಟಮ್ ಎದಕ್ಕಂದ್ರೆ, ಈಗ ನಾರ್ಮಲಿ ಮಾರ್ಕೆಟ್ದಾಗ ಏನೈತ್ರಿ ಸ್ಪ್ರಿಂಕ್ಲರ್ ಕೊಡ್ತಾರೆ. ಇದು ಫಾಗರ್ ಕಡಿಮೆ ನೀರು ತಗೋತೆ. ಸೋಲಾರ್ದಲ್ಲೇ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಸೋಲಾರಿಂದನೇ ಎಲ್ಲ ಮೋಟರ್ ಆನ್ ಆಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.